ಹಳ್ಳಿಯ ರುಚಿಗಳೆಲ್ಲ ಎಲ್ಲೋ ಕಳೆದು ಹೋದ ಹಾಗಿತ್ತು. ಎಲ್ಲ ಅಡುಗೆಯ ಮಜಾ ಕೂಡ ಸತ್ವ ಕಳೆದುಕೊಂಡಿತ್ತು. 4 ಜನ ಆ ಜಾದೂ ದಾರಿಯನ್ನ ಹುಡುಕಕ್ಕೆ ಹೊರಟಿದ್ರು. ಸಮೋಸಾದ ಬೆಟ್ಟ ತೋರಿಸಿತ್ತು ಮತ್ತೆ ರುಚಿಯನ್ನ. ಬೀಜಗಳಲ್ಲಿದ್ದ ಪ್ರೀತಿ ಮಣ್ಣಿನಲ್ಲಿ ಬೆರೆತು ಹೋಯಿತು. ಪ್ರತಿ ಮನಸ್ಸಿನಲ್ಲಿ ಸಂತೋಷದ ರುಚಿ ಮತ್ತೆ ಚಿಮ್ಮಿತು. ಬಿರ್ಜು ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ಬಿಸಿಯಾದ ಸೂಪ್ ಮಾಡ್ತಾ ಇದ್ದಾನೆ. ಅಡಿಗೆ ಮನೆ ಪೂರ್ತಿ ಆ ಸೂಪ್ನ ಸುವಾಸನೆ ಹರಡಿಕೊಂಡಿದೆ. ಅದರ ಬಿಸಿಯಿಂದ ವಾತಾವರಣ ಕೂಡ ಬಿಸಿಯಾಗಿದೆ. ಬಿರ್ಜು ಮಣ್ಣಿನ ಪಾತ್ರೆಯಲ್ಲಿ ಸೂಪನ್ನ ಕೈಯಾಡ್ತಾ ಇದ್ದಾನೆ. ಅದು ಸೀದ್ ಹೋಗ್ಬಾರ್ದು ಅಂತ. ಅಷ್ಟೊತ್ತಿಗೆ ಸತೀಶ್ ಕಿಚನ್ಗೆ ಬರ್ತಾನೆ. ಅವನು ಅಲ್ಲೇ ಇಟ್ಟಿದ್ದ ಪ್ಲೇಟ್ನಲ್ಲಿ ಒಂದು ಚಪಾತಿ ತಗೋತಾನೆ. ಬಿರ್ಜು ಅದರ ಮೇಲೆ ಬಿಸಿ ಬಿಸಿಯಾದ ಸೂಪ್ ಹಾಕ್ತಾನೆ. ಸತೀಶ್ ಒಂದು ತುತ್ತು ತಿಂತಾನೆ. ಆದ್ರವನಿಗೆ ಅದರ ರುಚಿ ವಿಚಿತ್ರ ಅನ್ಸತ್ತೆ. ಬಿರ್ಜು, ಇವತ್ ನೀನು ಉಪ್ಪು ಹಾಕೋದನ್ನ ಮರ್ತಿದ್ಯಾ ಅನ್ಸುತ್ತೆ. ಇದ್ರಲ್ಲಿ ಸ್ವಲ್ಪನೂ ರುಚಿನೇ ಇಲ್ಲ. ನಾನ್ ಯಾವ್ದೋ ಕಾಗ್ದ ತಿಂತಾ ಇದ್ದೀನಿ ಅನ್ನಿಸ್ತಾ ಇದೆ. ಇಲ್ಲ ಸತೀಶ್, ನಾನು ಎಲ್ಲದನ್ನೂ ಸರಿಯಾಗಿ ಹಾಕಿದ್ದೀನಿ. ನಾನು ಫ್ರೆಶ್ ಆಗಿ ಮಸಾಲ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಮತ್ತೆ ಖಾರ ಕೂಡ ಹಾಕಿದ್ದೀನಿ. ಇದು ಹೇಗ್ ಸಾಧ್ಯ? ನಿನ್ನೆ ಕೂಡ ಹೀಗೆ ಆಗಿತ್ತು. ಅಮ್ಮ ಕಡಾಯಿ ಮಾಡಿದ್ರು, ಆದ್ರೆ ಅದ್ರಲ್ಲೂ ಏನು ರುಚಿ ಇರ್ಲಿಲ್ಲ. ಊರಲ್ಲಿ ಎಲ್ರೂ ಹೀಗೆ ಹೇಳ್ತಿದಾರಪ್ಪ. ನಾವಿದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಊಟದಲ್ಲಿ ರುಚಿ ಇಲ್ಲ ಅಂತಂದ್ರೆ ಆಮೇಲೆ ಯಾರು ಕೂಡ ಖುಷಿಯಾಗಿರೋಲ್ಲ. ಬಾ, ಮನೋಹರ್ ಅಜ್ಜನ ಹತ್ರ ಕೇಳೋಣ. ಬಿರ್ಜು ಮತ್ತೆ ಸತೀಶ್ ಇಬ್ರು ತಲೆ ಆಡಿಸಿ ಒಪ್ಪಿಗೆ ಸೂಚಿಸ್ತಾರೆ. ಅವರು ಹೇಗೋ ಮಾಡಿ ಅವರ ಊಟ ಮುಗಿಸ್ತಾರೆ ಮತ್ತೆ ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಬಿರ್ಜು ಮತ್ತೆ ಸತೀಶ್ ಊರಿನ ಕಟ್ಟೆಗೆ ಬರ್ತಾರೆ. ಅಲ್ಲಿ ಮನೋಹರ್ ಅಂಕಲ್ ಮೊದ್ಲೇ ಬಂದು ಕೂತಿರ್ತಾರೆ. ಸುಮನ್ ಕೂಡ ಅಲ್ಲಿಗೆ ಜೂಟ್ ಬ್ಯಾಗ್ ತಗೊಂಡ್ ಬಂದು ಕೂತಿರ್ತಾಳೆ. ಬಿರ್ಜು ಮತ್ತೆ ಸತೀಶ್ ಅವರ ಹತ್ರ ಬರ್ತಾರೆ. ಬನ್ನಿ ಮಕ್ಕಳೇ, ನೀವಿಲ್ಲಿ ಏನಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತಿದೆ. ಇಡೀ ಊರಿಂದಾನೇ ರುಚಿನೇ ಮಾಯ ಆಗೋಗಿದೆ. ಹಣ್ಣು ಸಿಹಿ ಆಗಿಲ್ಲ, ಮತ್ತೆ ತರಕಾರಿಗಳಲ್ಲೂ ರುಚಿ ಇಲ್ಲ. ಹೌದು ಅಂಕಲ್, ನಾನೇ ಈ ಆಪಲ್ನ ಚೆಕ್ ಮಾಡಿದ್ದೀನಿ. ಇದು ನೋಡಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಇದರಲ್ಲಿ ಯಾವುದೇ ರುಚಿ ಇಲ್ಲ. ಯಾಕೋ ಪ್ರಕೃತಿನೇ ತನ್ನ ರುಚಿನ ವಾಪಸ್ ತಗೊಂಡ್ಬಿಟ್ಟಿದೆ ಅನ್ಸತ್ತೆ. ಅಜ್ಜ, ಹೀಗ್ ಯಾಕಾಯ್ತು? ನಾವಂತೂ ಯಾರಿಗೂ ಕೆಟ್ಟದ್ ಮಾಡಿಲ್ವಲ್ಲ, ಆದ್ರೂ ಈ ರೀತಿ ಯಾಕಾಯ್ತು? ಇದು ಯಾರ ತಪ್ಪು ಅಲ್ಲ. ಒಂದೊಂದ್ಸರಿ ಪ್ರಪಂಚಕ್ಕೆ ಹೊಸ ಶಕ್ತಿಯ ಅವಶ್ಯಕತೆ ಬರುತ್ತೆ. ನಾನು ನನ್ನ ಹಳೆ ಪುಸ್ತಕಗಳಲ್ಲಿ ರುಚಿ ಬೆಟ್ಟದ ಬಗ್ಗೆ ಓದಿದ್ದೀನಿ. ಅದನ್ನ ಸಮೋಸ ಬೆಟ್ಟ ಅಂತಾನೂ ಕರೀತಾರೆ. ಸಮೋಸ ಬೆಟ್ಟನ? ನಿಜವಾಗ್ಲೂ ಅಲ್ಲಿ ಸಮೋಸ ಬೆಳಿತಾರ? ಹಾ, ಅದೇ ಜಾದೂ ಜಾಗ. ನಾವೇನಾದ್ರೂ ಅಲ್ಲಿಂದ ರುಚಿಯ ಬೀಜನ ತಂದ್ರೆ ಆಗ ನಮ್ಮ ಊಟದಲ್ಲಿ ಮತ್ತೆ ಜೀವಂತಿಕೆ ಬರುತ್ತೆ. ಆದ್ರೆ ಆ ದಾರಿ ಬಹಳ ಕಷ್ಟದ್ದು. ನಾವು ಹೋಗ್ತೀವಿ ಅಜ್ಜ. ಊಟದಲ್ಲಿ ಒಳ್ಳೆ ರುಚಿ ಇರ್ಲೇಬೇಕು. ಏನಂತೀಯ ಬಿರ್ಜು? ಹಾ, ಯಾಕಿಲ್ಲ, ಬನ್ನಿ ಅಜ್ಜ, ಈಗ್ಲೇ ಹೋಗೋಣ. 4 ಜನ ಒಟ್ಟಿಗೆ ತಲೆ ಆಡಿಸಿ ಒಪ್ಪಿಗೆ ಸೂಚಿಸ್ತಾರೆ ಮತ್ತೆ ಅಲ್ಲಿಂದ ಹೊರಟು ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ 4 ಜನ ದಟ್ಟವಾಗಿದ್ದ ಕಾಡೊಳಗೆ ಹೋಗ್ತಾ ಇರ್ತಾರೆ. ಮನೋಹರ್ ಅಂಕಲ್ ತಮ್ಮ ಕೈಯಲ್ಲೊಂದು ದೊಡ್ಡ ಕೋಲು ತಗೊಂಡು ದಾರಿಯಲ್ಲಿ ಅಡ್ಡ ಬರ್ತಿದ್ದ ಗಿಡಗಳನ್ನ ಸರಿಸ್ತಾ ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲಿದ್ದ ಧೂಳು ಸಾಧಾರಣವಾಗಿರ್ಲಿಲ್ಲ, ಬದಲಾಗಿ ಸ್ವಲ್ಪ ಚಿನ್ನದ ಬಣ್ಣದಾಗಿರುತ್ತೆ. 4 ಜನ ಯಾವುದೇ ಸಹಾಯ ಇಲ್ಲದೆ ಅವರಿಗೆ ತಿಳಿದ ದಾರಿಯಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಇಲ್ಲಿನ ಗಾಳಿ ತುಂಬಾ ಗಾಢವಾಗಿದೆ. ನನ್ಗೆ ಹೇಗನ್ನಿಸ್ತಿದೆ ಅಂದ್ರೆ ಯಾವ್ದೋ ಅಡಿಗೆ ಮನೆಯ ದಟ್ಟವಾದ ಹೊಗೆ ಅನ್ಸುತ್ತೆ. ನಾವೆಲ್ಲ ಒಟ್ಟಿಗೆನೇ ಇರ್ಬೇಕು. ಅಜ್ಜ, ನಾವು ಸರಿಯಾದ ದಾರಿಲೇ ಹೋಗ್ತಿದೀವಾ? ನನಗಂತೂ ಇಲ್ಲಿ ಬರೀ ಧೂಳಷ್ಟೇ ಕಾಣಿಸ್ತಾ ಇದೆ. ನನ್ಗಂತೂ ಹಸಿವಾಗ್ತಿದೆ, ಇನ್ನೂ ಕಾಯಕ್ಕಾಗಲ್ಲಪ್ಪ. ಧೈರ್ಯವಾಗಿರು ಸತೀಶ್. ಗಾಳಿಲಿ ಮಸಾಲೆಯ ವಾಸನೆ ಬರೋಕ್ ಶುರುವಾದಾಗ ನಾವು ಹತ್ರ ಹೋಗಿದೀವಿ ಅಂತ ಅರ್ಥ. ಆ ಬೆಟ್ಟ ಯಾವುದೋ ಸಾಮಾನ್ಯ ಬೆಟ್ಟ ಅಲ್ಲ. ಆಗ ಇದ್ದಕ್ಕಿದ್ದಂಗೆ ಅವರೆದುರಿಗೆ ಒಂದು ಜೋರಾದ ಬೆಳಕು ಮೂಡುತ್ತೆ. ಅದರಿಂದ 4 ಜನ ತಮ್ಮ ಕೈಯಿಂದ ಕಣ್ಣನ್ನ ಮುಚ್ಕೋಬೇಕಾಗಿ ಬರುತ್ತೆ. ಅವರೆಲ್ಲ ಮತ್ತೆ ಕಣ್ಣು ಬಿಟ್ಟು ನೋಡಿದಾಗ ಅವ್ರು ಯಾರು ತಮ್ಮ ಊರಲ್ಲಿ ಇಲ್ದೇ ಇರೋದನ್ನ ನೋಡ್ತಾರೆ. ಅವರೆಲ್ಲ ಬೇರೆಯದೇ ಪ್ರಪಂಚದಲ್ಲಿ ನಿಂತಿದ್ದಾರೆ. ಆಗ ಬಿರ್ಜು ದೂರದಲ್ಲಿ ಏನನ್ನೋ ನೋಡ್ತಾನೆ. ಅಲ್ನೋಡಿ, ಅಲ್ಲಿರೋದು ಏನದು? 4 ಜನ ಒಂದು ವಿಚಿತ್ರವಾದ ಜಾಗದಲ್ಲಿ ನಿಂತಿರ್ತಾರೆ. ಇಲ್ಲಿನ ನೆಲ ಮಣ್ಣು ಅಥವಾ ಹುಲ್ಲಿನಿಂದಿರಲ್ಲ, ಅದು ಚಿಕ್ಕ ಚಿಕ್ಕದಾದ ಸಮೋಸಗಳಿಂದ ಆಗಿದೆ. ಸುತ್ತಮುತ್ತ ದೊಡ್ಡ ದೊಡ್ಡ ಕಲ್ಲುಗಳಿರುತ್ತೆ. ಅದೆಲ್ಲ ನೋಡಕ್ಕೆ ಆಲೂಗಡ್ಡೆ ಥರ ಕಾಣ್ತಿದೆ.
ಮರದ ಮೇಲೆ ತುಂಬಾ ಎಲೆಗಳಿದೆ, ಆದ್ರೆ ಅದೆಲ್ಲ ಕೊತ್ತಂಬರಿ ಸೊಪ್ಪಿನ ಹಾಗಿದೆ. ವಾವ್, ಇಲ್ಲಿ ಭೂಮಿ ಕೂಡ ಕುರ್ಕುರೆ ತರನೇ ಇದೆ. ನಾನು ಸ್ವಲ್ಪ ಚೂರು ಮಾಡಿ ತಿನ್ಬೋದಾ? ಈಗ ಬೇಡ ಸತೀಶ್, ಮೊದಲು ನಾವು ಮುಖ್ಯ ಬೆಟ್ಟದವರೆಗೂ ಹೋಗ್ಬೇಕು. ಇದಿನ್ನು ಆರಂಭ ಅಷ್ಟೇ. ಬಿರ್ಜು, ಆ ಕಲ್ಲುಗಳನ್ನೆಲ್ಲ ನೋಡು. ಇದೆಲ್ಲ ಕಲ್ಲಲ್ಲ, ಬೇಯಿಸಿದ ಆಲೂಗಡ್ಡೆ ತರ ಕಾಣ್ತಾ ಇದೆ. ಇಲ್ಲಿನ ವಾತಾವರಣ ಪೂರ್ತಿ ಬೇರೆನೇ ಇದೆ. ಈ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನೂ ಭಯ ಆಗ್ತಾ ಇಲ್ಲ, ಒಂಥರ ಸಮಾಧಾನ ಇದೆ ಇಲ್ಲಿ. ಬನ್ನಿ ಮುಂದೆ ಹೋಗೋಣ. ಅವರಿನ್ನೂ ಮುಂದೆ ಹೋಗ್ತಾರೆ. ಕೊನೆಗೆ 1 ಗಂಟೆ ನಂತರ ಒಂದು ಸಮೋಸಾದ ದೊಡ್ಡ ಬೆಟ್ಟದ ಹತ್ತಿರ ಬರ್ತಾರೆ. ಆ ಬೆಟ್ಟದ ಕೆಳಗೆ ಒಂದು ಗುಹೆ ಇರುತ್ತೆ. ಅದರ ಸುತ್ತಮುತ್ತ ಎಲ್ಲ ಕಡೆ ದೊಡ್ಡ ದೊಡ್ಡ ತರಕಾರಿಗಳು ಹರಡಿಕೊಂಡಿರುತ್ತೆ. ಗುಹೆ ಒಳಗಿಂದ ಚಟ್ನಿಯ ಒಂದು ನದಿನೇ ಹರಿತಾ ಇದೆ. ಎಷ್ಟು ದೊಡ್ಡದಾಗಿದೆ! ಇದಂತೂ ಪ್ರಪಂಚದಲ್ಲೇ ಅತಿ ದೊಡ್ಡ ಸಮೋಸ ಅನ್ಸುತ್ತೆ. ಮತ್ ನೋಡಲ್ಲಿ ಆ ನದಿ, ಅದು ಪುದೀನಾ ಚಟ್ನಿ ತರ ಇದೆ. ನನ್ನ ಹತ್ರ ಒಂದು ದೊಡ್ಡ ಪಾತ್ರೆ ಇರ್ಬೇಕಿತ್ತು. ಆದ್ರೆ ನಾವು ಮೇಲ್ ಹೋಗ್ಬೇಕಾಗತ್ತೆ. ಅಂಕಲ್, ರುಚಿಯ ಬೀಜ ಎಲ್ಲಿ ಸಿಗತ್ತೆ? ಅದು ಈ ಬೆಟ್ಟದ ಗುಹೆ ಒಳಗಡೆ ಒಂದು ಚಿನ್ನದ ಸಮೋಸದೊಳಗಡೆ ಮುಚ್ಚಿಟ್ಟಿದ್ದಾರೆ. ನಾವು ಹುಷಾರಾಗಿ ಹೋಗ್ಬೇಕು. ಈ ಬೆಟ್ಟದಲ್ಲಿ ಏನೇನ್ ಅಪಾಯ ಬರುತ್ತೆ ಅಂತ ಗೊತ್ತಿಲ್ಲ. 4 ಜನ ಸರಿ ಅಂತ ತಲೆ ಆಡಿಸ್ತಾರೆ. ಮತ್ತೆ ಬೆಟ್ಟದ ಹತ್ತಿರ ಬಂದು ತಲುಪ್ತಾರೆ. ಅವರು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಹತ್ತೋಕೆ ಶುರು ಮಾಡ್ತಾರೆ. ಮೆಟ್ಲುಗಳು ತುಂಬಾ ತೆಳ್ಳಗಿರುತ್ತೆ. ಅದು ಪ್ರತಿಯೊಂದು ಹೆಜ್ಜೆಗೂ ಮುರಿದು ಹೋದ ಹಾಗಿರುತ್ತೆ. ಅವರ ಚಪ್ಪಲಿಗಳು ಜಾರ್ತಾ ಇರುತ್ತೆ. ಅದಕ್ಕೆ ಎಲ್ಲಾರ್ಗೂ ಬೆಟ್ಟ ಹತ್ತಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಆಗ ಮೇಲಿಂದ ಒಂದು ತುಂಡು ಕಟ್ಟಾಗಿ ಅವರ ಹತ್ರ ಬೀಳುತ್ತೆ. ಆದ್ರೆ ಅದೃಷ್ಟವಶಾತ್ ಸ್ವಲ್ಪ ದೂರ ಬೀಳುತ್ತೆ. ಅವರು ಸ್ವಲ್ಪ ನಿಂತು ಉಸಿರಾಡ್ತಾರೆ. ಎಲ್ಲ ಸರಿಯಾಗಿದೆಯಾ? ಇಲ್ಲಿ ಹಿಡ್ಕೊಳ್ಳೋಕೆ ಒಂದು ಮರ ಕೂಡ ಇಲ್ಲ. ನಾವು ಒಬ್ರಿಗೊಬ್ರು ಕೈ ಹಿಡ್ಕೊಂಡೇ ಹೋಗ್ಬೇಕು. ಹಾ, ನಾನು ಬಿರ್ಜು ಕೈ ಹಿಡ್ಕೋತೀನಿ, ಮತ್ತೆ ಬಿರ್ಜು ಅಜ್ಜನ್ ಕೈ ಹಿಡ್ಕೋ. ಸುಮನ್, ನೀನು ಮುಂದಿನ ದಾರಿ ತೋರ್ಸು. ಇಲ್ಲಿನ ಮಣ್ಣು, ಇಲ್ಲಿನ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಹುಷಾರಾಗಿರಿ, ಕಣ್ಣಲ್ಲಿ ಬೀಳ್ಬಾರ್ದು. ಶಹಬಾಷ್ ಮಕ್ಕಳೇ, ಒಗ್ಗಟ್ಟೆ ಎಲ್ಲಕ್ಕಿಂತ ದೊಡ್ಡ ಶಕ್ತಿ. ನಾವಿನ್ನೇನು ಬಂದೇ ಬಿಟ್ಟಿದೀವಿ. ಅವರು ಮತ್ತೆ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾರೆ. ನಿಧಾನವಾಗಿ, ಹುಷಾರಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಮುಂದೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವರು ಸಮೋಸಾದ ತುದಿಯಲ್ಲಿ ಸಮತಟ್ಟಾದ ಜಾಗಕ್ಕೆ ತಲುಪ್ತಾರೆ. ಮೇಲಿನಿಂದ ಸುತ್ತಮುತ್ತ ಪರಿಸರ ತುಂಬಾ ಸುಂದರವಾಗಿ ಕಾಣ್ತಿರುತ್ತೆ. ಅವರಿಗೆ ದೂರದವರೆಗೂ ಹರಡಿಕೊಂಡಿರುವ ಊಟದ ಹಳ್ಳಿಯೇ ಕಾಣಿಸ್ತಿರುತ್ತೆ. ಅಲ್ಲಿ ಅವರಿಗೆ ಬ್ಲ್ಯಾಕ್ ಸಾಲ್ಟ್ ಇಂದ ಮಾಡಿದ್ದ ಒಂದು ಕಲ್ಲಿನ ಮೇಲೆ ಒಂದು ಹೊಳಪಿನ ವಸ್ತು ಕಾಣುತ್ತೆ. ಆ ಕಲ್ಲಿನ ಮೇಲೆ ಒಂದು ಹೊಳಿತಿರೋ ಸಮೋಸ ಇಟ್ಟಿರ್ತಾರೆ. ಎಷ್ಟು ಸುಂದರವಾಗಿದೆ! ಒಳ್ಳೆ ಚಿನ್ನ ತರ ಕಾಣಿಸ್ತಿದೆ. ಇದೇ ಅದು ನಮ್ಮೂರಿನ ಖುಷಿ ಇದೇ ಕೀನಲ್ಲಿ ಅಡಗಿದೆ. ಇರಿ, ಇದನ್ನ ಮುಟ್ಟಕ್ಕೂ ಮೊದ್ಲು ನಾವೇನಾದ್ರೂ ಯೋಚನೆ ಮಾಡ್ಬೇಕು. ಇದನ್ನ ತಗೊಂಡ್ ಹೋಗಕ್ ಏನಾದ್ರೂ ನಿಯಮ ಇದೆಯಾ? ಇದನ್ನ ಅವ್ರ ಕೈಯಿಂದ ಮಾತ್ರ ಎತ್ತೋಕ್ ಸಾಧ್ಯ. ಯಾರು ಯಾವತ್ತೂ ಕೂಡ ರುಚಿ ಬಗ್ಗೆ ಕೀಳಾಗಿ ಮಾತಾಡಬಾರ್ದು. ಮತ್ತೆ ಯಾವಾಗ್ಲೂ ಎಲ್ರಿಗೂ ಸಮವಾಗಿ ಊಟ ಬಡಿಸ್ಬೇಕು. ಬಿರ್ಜು ಮುಂದೆ ಹೋಗ್ತಾನೆ. ಶಾಂತವಾಗಿ ಮತ್ತೆ ವಿನಮ್ರವಾಗಿ ಆ ಸಮೋಸನ ತನ್ನ ಕೈಯಿಂದ ತಗೋತಾನೆ. ನಾನು ಮಾತು ಕೊಡ್ತೀನಿ, ನಾನು ಈ ರುಚಿಯ ಉಪಯೋಗನ ಎಲ್ಲರೂ ಒಳ್ಳೇದಕ್ಕೋಸ್ಕರ ಮಾತ್ರ ಬಳಸ್ತೀನಿ. ನಮ್ಮೂರಲ್ಲಿ ಯಾರೂ ಕೂಡ ಉಪವಾಸ ಅಥವಾ ಸೋಂಬೇರಿಗಳಾಗಿ ಇರೋದಿಲ್ಲ. ಆಗ ಅದರೊಳಗಿಂದ ಒಂದು ದೊಡ್ಡ ಬೆಳಕು ಕಾಣಿಸುತ್ತೆ. ಆಗ ಸಮೋಸ ಮಾಯ ಆಗಿ 7 ಚಿನ್ನದ ಬೀಜಗಳಾಗಿ ಬದಲಾಗುತ್ತೆ. ಬಿರ್ಜು, ನೀನು ಸಾಧಿಸ್ಬಿಟ್ಟೆ. ನಾವಿಲ್ಲಿಗೆ ಬಂದಿದ್ದಕ್ಕೆ ಏನು ಸಿಗ್ಬೇಕಿತ್ತೋ ಅದೆಲ್ಲ ಕೂಡ ಸಿಕ್ಕಿದೆ. ಈಗ ನಾವು ವಾಪಸ್ ಹೋಗ್ಬೇಕು. 4 ಜನ ತಲೆ ಆಡಿಸಿ ಒಪ್ಪಿಗೆ ಸೂಚಿಸ್ತಾರೆ. ಬಿರ್ಜು ಕೈಯಲ್ಲಿದ್ದ ಹೊಳಿತಿದ್ದ ಚಿನ್ನದ ಬೀಜದ ಮೇಲೆ ಎಲ್ಲರ ದೃಷ್ಟಿನೂ ನೆಟ್ಟಿರುತ್ತೆ. ಅವರು ಸಮೋಸಾದ ಬೆಟ್ಟದಿಂದ ಕೆಳಗಿಳಿಯೋದಕ್ಕೆ ಶುರು ಮಾಡ್ತಾರೆ. ದಾರಿಯಲ್ಲಿ ಕತ್ತಲು ಕವಿದಿರುತ್ತೆ. ಆದ್ರೆ ಚಿನ್ನದ ಬೀಜದ ಬೆಳಕು ಅವರು ಮುಂದೆ ಹೋಗೋದಕ್ಕೆ ದಾರಿ ತೋರಿಸುತ್ತೆ. ವಾಪಸ್ ಬರುವ ದಾರಿಯಲ್ಲಿ ಸುಮನ್ ಕೆಲವು ಮಸಾಲೆ ಪದಾರ್ಥ ತಗೋತಾಳೆ. ಇದನ್ನೆಲ್ಲ ನೋಡಿ ಮನೋಹರ್ ಅಂಕಲ್ಗೆ ತುಂಬಾ ಖುಷಿ ಆಗುತ್ತೆ. ಅವರಿಗೆ ಎಲ್ಲರ ಒಗ್ಗಟ್ಟು ನೋಡಿ ಸಂತೋಷ ಆಗುತ್ತೆ. ನಾವೀಗ ಊರಿಗೆ ಹೋದ್ ಕೂಡ್ಲೆ ಮೊದಲನೇದಾಗಿ ಏನನ್ ಮಾಡೋಣ? ನನಗನ್ನಿಸ್ತಾ ಇದೆ ನಾವು ದೊಡ್ಡದಾಗಿ ಒಂದು ಫಂಕ್ಷನ್ ಮಾಡ್ಬೇಕು ಅಂತ. ಹೌದು ಸತೀಶ್, ಮತ್ತೆ ನಾವ್ ಈ ಮಸಾಲೆನೆಲ್ಲ ಉಪಯೋಗಿಸೋಣ. ನಮಗಿಲ್ಲಿ ಸಿಕ್ಕಿರೋ ಮಸಾಲೆಗಳು ಚೆನ್ನಾಗಿದೆ. ನಾವು ಎಲ್ರಿಗೂ ಹೇಳೋಣ, ಊಟದ ನಿಜವಾದ ರುಚಿ ಕೇವಲ ಮಸಾಲೆಲ್ ಮಾತ್ರ ಅಲ್ಲ, ಪ್ರೀತಿಯಿಂದ ಮಾಡೋದ್ರಲ್ಲಿದೆ ಅಂತ. ಖಂಡಿತ. ಮತ್ತೆ ಈ ಜಾದುವಿನ ಬೀಜ ನಮ್ಮ ಮಣ್ಣನ್ನ ಮತ್ತೆ ಮೊದ್ಲಿನ ಹಾಗೆ ಮಾಡುತ್ತೆ. ಎಲ್ಲರೂ ತಲೆ ಆಡಿಸಿ ಸರಿ ಅಂತ ಒಪ್ಕೋತಾರೆ. ಮತ್ತೆ ಮುಂದೆ ಹೊರಡ್ತಾರೆ.
ಇದರೊಂದಿಗೆ ಆ ರಾತ್ರಿ ಮುಗಿದು ಹೋಗುತ್ತೆ. ಮಾರನೇ ದಿನ 4 ಜನ ಬಿರ್ಜು ಮನೆಗೆ ಬರ್ತಾರೆ. ಅವರಿಗೆಲ್ಲ ತುಂಬಾ ಸುಸ್ತಾಗಿರುತ್ತೆ, ಆದ್ರೆ ಅವರೊಳಗಿನ ಉತ್ಸಾಹ ಇನ್ನೂ ಹಾಗೆ ಇರುತ್ತೆ. ಬಿರ್ಜು ಮತ್ತೆ ಸತೀಶ್ ನೆಲದಲ್ಲಿ 7 ಗುಂಡಿ ತೋಡ್ತಾರೆ. ಮತ್ತೆ ಬಿರ್ಜು ಎಲ್ಲ ಗುಂಡಿಯಲ್ಲಿ ಒಂದೊಂದು ಬೀಜ ಹಾಕಿ ಅದರ ಮೇಲೆ ಮಣ್ಣು ಹಾಕ್ತಾನೆ. ಸುಮನ್ ಎಲ್ಲ ಬೀಜಗಳ ಮೇಲೆ ನೀರು ಹಾಕ್ತಾಳೆ. ಎಲ್ರೂ ಕೇಳಿ, ರುಚಿ ಮತ್ತೆ ಬಂದಿದೆ. ಇನ್ನು ನಮ್ಮ ಭೂಮಿ ಮತ್ತೆ ನಮಗೆ ಖುಷಿ ಕೊಡುತ್ತೆ. ಇದ್ದಕ್ಕಿದ್ದಂಗೆ ಅಲ್ಲಿ ನೆಟ್ಟಿದ್ದ ಬೀಜಗಳಿಂದ ಒಂದು ಬೆಳಕು ಬರುತ್ತೆ. ಅದು ನೇರವಾಗಿ ಆಕಾಶದೆಡೆಗೆ ಹೋಗುತ್ತೆ. ಮತ್ತೆ ಹಳ್ಳಿಯಲ್ಲೆಲ್ಲ ಬೆಳಕು ಹರಡುತ್ತೆ. ಅದರ ಜೊತೆಗೆ ಒಂದು ಸುಂದರವಾದ ವಾಸನೆ ಎಲ್ಲಾ ಕಡೆ ಹರಡುತ್ತೆ. ಈಗ ಎಲ್ಲಾರ್ಗೂ ಖುಷಿಯಾಗಿರುತ್ತೆ. ಅವತ್ತು ರಾತ್ರಿನೇ ಹಳ್ಳಿಯ ಜನರೆಲ್ಲ ಊರಿನ ಮಧ್ಯದಲ್ಲಿ ಊಟಕ್ಕೆ ರೆಡಿಯಾಗಿರ್ತಾರೆ. ಬಿರ್ಜು, ಮನೋಹರ್ ಅಂಕಲ್, ಸುಮನ್ ಮತ್ತೆ ಸತೀಶ್ ಊಟಕ್ಕೆ ಎಲ್ಲ ಅರೇಂಜ್ ಮಾಡಿರ್ತಾರೆ. ಬಿರ್ಜು ಎಲ್ಲಾರ್ಗೂ ಅಡಿಗೆ ಬಡಿಸ್ತಾ ಇರ್ತಾನೆ. ಮತ್ತೆ ಸತೀಶ್ ತನ್ನ ತಟ್ಟೆಯಲ್ಲಿ ತುಂಬಾ ಸಮೋಸಗಳನ್ನ ಇಟ್ಕೊಂಡು ಕೂತಿರ್ತಾನೆ. ಸುಮನ್ ಮತ್ತೆ ಮನೋಹರ್ ಅಂಕಲ್ ಎಲ್ಲಾ ಸಂತೋಷದಿಂದ ಊಟ ಮಾಡ್ತಿರೋದನ್ನ ನೋಡ್ತಾರೆ. ಬಿರ್ಜು, ಈ ಸಮೋಸ ಅಂತೂ ಆ ಬೆಟ್ಟದಲ್ಲಿ ಇದ್ದಿದ್ದಕ್ಕಿಂತ ತುಂಬಾ ಚೆನ್ನಾಗಿದೆ. ಬಹುಶಃ ಇದಕ್ಕೆ ಇರ್ಬೇಕು. ನೀನಿದನ್ನ ನಮಗೋಸ್ಕರ ಮಾಡಿದ್ಯಾ ಅಂತ. ಇವತ್ತು ನನಗೆ ಅರ್ಥ ಆಯ್ತು, ರುಚಿ ಕೇವಲ ನಾಲ್ಗೆಗಷ್ಟೇ ಅಲ್ಲ, ಮನಸ್ಸಿನ ಸಂತೋಷ ಕೂಡ ಆಗುತ್ತೆ. ನಾವು ಕಲ್ತಿದೀವಿ, ಪ್ರಕೃತಿಯಲ್ಲಿ ಸಿಗೋ ಪ್ರತಿ ವಸ್ತುನು ಬೆಲೆ ಬಾಳುವಂತದ್ದು. ನಾವದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಜೀವನದ ನಿಜವಾದ ಖುಷಿ ಎಲ್ರೂ ಒಟ್ಟಾಗಿ ಸೇರಿ ಒಟ್ಟಾಗಿ ಊಟ ಮಾಡೋದ್ರಲ್ಲಿರುತ್ತೆ. ಈಗ ಮತ್ತೆ ಎಲ್ಲಾರ್ಗೂ ಖುಷಿ ಆಗುತ್ತೆ. ಆ ಹಳ್ಳಿಯ ರುಚಿ ವಾಪಸ್ ಬಂದಿರುತ್ತೆ. ಮತ್ತೆ ಇದರೊಟ್ಟಿಗೆ ನಮ್ಮ ಕಥೆ ಕೂಡ ಮುಗಿಯುತ್ತೆ.